ನೋಡಿ, 2009 ರೈಟ್ ಟು ಎಜುಕೇಶನ್ ಆಕ್ಟ್ ಪ್ರಕಾರ ಟೀಚರ್ಸ್ನ ಮೊದಲನೇದು ಎಲೆಕ್ಷನ್ ಡ್ಯೂಟಿ, ಎರಡನೇದು ಪಾಪ್ಯುಲೇಷನ್ ಸೆನ್ಸಸ್ 10 ವರ್ಷಕ್ಕೊಂದ್ಸಲ ಬರುತ್ತಲ್ಲ ಜನಗಣತಿ ಅದು, ಮೂರನೇದು ನ್ಯಾಷನಲ್ ಡಿಸಾಸ್ಟರ್ ರಾಷ್ಟ್ರೀಯ ವಿಪತ್ತು. ಈ 3 ಕೆಲಸ ಬಿಟ್ಟು ಯಾವುದೇ ಕಾರಣಕ್ಕೂ ಬೇರೆ ಕೆಲಸಕ್ಕೆ ಉಪಯೋಗಿಸಬಾರ್ದು, ಅವ್ರನ್ನ ಬಳಸಬಾರ್ದು ಅಂತ ರೈಟ್ ಟು ಎಜುಕೇಶನ್ ಆಕ್ಟ್ 2009ರಲ್ಲೇ ಮೆನ್ಷನ್ ಮಾಡಿದೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಟೀಚರ್ಸ್ನ, ಸರ್ಕಾರಿ ಶಾಲೆಯ ಟೀಚರ್ಸ್ನ ಸರ್ಕಲ್ ಆಳ್ಗಳ ಥರ ನೋಡ್ಕೋತಾ ಇದೆ. ಇದು ಲಿಟ್ರಲಿ ಸರ್ಕಾರಿ ಶಾಲೆಯ ಟೀಚರ್ಸ್ನ ಸರ್ಕಲ್ ಆಳ್ಗಳ ಥರ ಯೂಸ್ ಮಾಡ್ತಾ ಇದೆ. ಪಾಠ ಬಿಟ್ಟು ಇದ್ದದ ಕೆಲಸ ಎಲ್ಲ ಟೀಚರ್ಸ್ ಕೈಲಿ ಮೇಲೆ ಮಾಡಿಸ್ತಾ ಇದ್ದಾರೆ. ಒಂದೇದು, ಪಾಠಕ್ಕಿಂತ ಪೇಪರ್ ವರ್ಕ್ ಜಾಸ್ತಿ, ಸಿಲೆಬಸ್ಗಿಂತ ಇದು ರೇಷನ್ನು, ಮೊಟ್ಟೆ, ಬಾಳೆಹಣ್ಣು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಟೀಚರ್ಸು. ಮೂರನೇದು, ಮಕ್ಕಳ ಮೌಲ್ಯಮಾಪನಕ್ಕಿಂತ ಇವ್ರದ್ದು ಆಡಿಟು, ಸೋಷಿಯಲ್ ಆಡಿಟು, ಇಂಟರ್ನಲ್ ಆಡಿಟು, ಟ್ರೈನಿಂಗು, ಈ ರೀತಿ ದೊಂಬರಾಟ 108 ಕಾರ್ಯಕ್ರಮ ಹಾಕೊಂಡು ಈ ದೊಂಬರಾಟಕ್ಕೆ ಕಾರ್ಯಕ್ರಮ ರೂಪಿಸಬೇಕು. ಈ ರೀತಿ ಸರ್ಕಾರಿ ಶಾಲೆ ಟೀಚರ್ನ ಸರ್ಕಾರ ಡಿಮೋಟಿವೇಟ್ ಮಾಡಿ ಮಡಗಿದೆ. ಪೂರ್ತಿ ಕಳೆದ 30 ವರ್ಷಗಳಿಂದ ಸತತವಾಗಿ ಸರ್ಕಾರಿ ಶಾಲೆ ಟೀಚರ್ಸ್ನ ಈ ರೀತಿ ಡಿಮೋಟಿವೇಟ್ ಮಾಡಿ ಮಡಗಿದೆ. ಮೊದಲೇ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಸಂಖ್ಯೆ ಕಡಿಮೆ ಇದೆ, ಆಯ್ತಾ. ಅಂಥದ್ರಲ್ಲಿ ಸರ್ಕಾರ ಯಾವ್ಯಾವ ಕೆಲಸ ಮಾಡಿಸ್ತಾ ಇದೆ ಅಂದರೆ ಟೀಚರ್ಸು ಮೊಟ್ಟೆ ತರಬೇಕಂತೆ, ತರಕಾರಿ ತರಬೇಕಂತೆ, ರೇಷನ್ ತರಬೇಕಂತೆ, ಮತ್ತು ಇದಕ್ಕೆಲ್ಲ GST ನಂಬರ್ ತರಬೇಕಂತೆ. ಅಕ್ಕಪಕ್ಕ ಹಳ್ಳಿಗಳಿದ್ದಿಲ್ಲ ಗ್ರಾಮೀಣ ಭಾಗದಲ್ಲಿ, ಅಲ್ಲೆಲ್ಲ ಇವ್ರು ಬರ್ತಾರೆ ಅಂದ್ಬಿಟ್ಟು ಸರ್ಕಾರದವ್ರು ಹೇಳಿದ್ದಾರೆ ಅಂತ GST ನಂಬರ್ ಇಟ್ಕೊ ಕೂತಿರ್ತಾರೆ. GST ನಂಬರ್ ತರಬೇಕಂತೆ, ಅದನ್ನು ಎಂಟ್ರಿ ಮಾಡಬೇಕಂತೆ, ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕಂತೆ, ಆಫ್ಲೈನಲ್ಲಿ ಎಂಟ್ರಿ ಮಾಡಬೇಕಂತೆ, ಬಂದಾಗ ಇವರೆಲ್ಲ ತೋರಿಸ್ಕೊಂಡು ಲೆಕ್ಕ ಕೊಡಬೇಕಂತೆ. ಇದೆಲ್ಲ ಯಾರ ಕೈಲಿ ಗೊತ್ತಾ ಮಾಡಿಸ್ತಾ ಇರೋದು? ಕ್ವಾಲಿಫೈಡ್ ಟೀಚರ್ಸು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಾ ಇರಲ್ಲ ಆ ಟೀಚರ್ಸ್ನ ಈ ರೀತಿ ಬಳಸ್ಕೊಳ್ತಾ ಇದ್ದಾರೆ ಸರ್ಕಾರ. ಮತ್ತೆ ಇನ್ನೊಂದು 2 ಅಥವಾ 3 ತಿಂಗಳು ಮಂಡ್ಯದಲ್ಲಿ ನೋಡಿದ್ದು ಕಣ್ಣಾರೆ. ಭಾನುವಾರ ಆಯ್ತು, ಯಾವತ್ತೋ ಒಂದಿನ ಭಾನುವಾರ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಒಂದು ಬೆಲ್ದಾರ್ತಿ ಅಂತ ಫಂಕ್ಷನ್ ನಡೀತಾ ಇತ್ತು, ಆಯ್ತಾ. ಅಲ್ಲಿ ಸರ್ಕಾರಿ ಕಾರ್ಯಕ್ರಮ, ಅದು ಭಾನುವಾರ, ಅದು ಟೀಚರ್ಸ್ ಅದಕ್ಕೂ ಸಂಬಂಧ ಏನಿಲ್ಲ. ಈ ಸರ್ಕಾರಿ ಜಿಲ್ಲಾಡಳಿತ ಏನ್ ಮಾಡಿದೆ, ಸರ್ಕಾರಿ ಶಾಲೆ ಟೀಚರ್ಸ್ನ ಅದಕ್ಕೆ ರಿಸೆಪ್ಷನ್ ನಿಲ್ಸಿದೆ, ಗೇಟ್ ಹತ್ರ ನಿಲ್ಸಿದ್ದಾರೆ. ಈ ಕ್ವಾಲಿಫೈಡ್ ಟೀಚರ್ಸ್ನ ಗೇಟ್ ಹತ್ರ ಈ ರಾಜಕಾರಣಿಗಳು, ಪುಡಾರಿಗಳು ಬರ್ತಾರಲ್ಲ, ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಗೇಟ್ ಹತ್ರ ನಿಲ್ಸಿದೆ, ಆಯ್ತಾ. ಯಾವ ದೇಶದಲ್ಲಿ ಶಿಕ್ಷಕರಿಗೆ ಗೌರವ ಕೊಡಲ್ವೋ ಆ ದೇಶಕ್ಕೆ ಭವಿಷ್ಯ ಇಲ್ಲ. ಚಾಣಕ್ಯ ಏನಂತ ಹೇಳಿರೋದು ಅಂದ್ರೆ, प्रलय और निर्माण अपना गोद में खेलता है ಅಂತ. ಶಿಕ್ಷಕ್ ಸಾಧಾರಣ नहीं होता है, ಪ್ರಳಯ और ನಿರ್ಮಾಣ अपना गोद में खेलता है ಅಂತ. ಅಂದ್ರೆ ಶಿಕ್ಷಕ ಸಾಧಾರಣ ಅಲ್ಲ, ಪ್ರಳಯ ಮತ್ತೆ ನಿರ್ಮಾಣ ಮಾಡೋ ಶಕ್ತಿ ಅವ್ರ ತೊಡೆ ಮೇಲೆ ಇರುತ್ತೆ, ಅಂದ್ರೆ ಅವ್ರ ಮಡಿಲಲ್ಲಿ ಇರುತ್ತೆ, ಟೀಚರ್ಸ್ನ ಮಡಿಲಲ್ಲಿ ಆಟ ಆಡ್ತಾ ಇರುತ್ತೆ ಅಂತ ಆಚಾರ್ಯ ಚಾಣಕ್ಯ ಹೇಳಿರೋದು. ಆದ್ರೆ ಟೀಚರ್ಸ್ ನೋಡಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಟೀಚರ್ಸ್ನ, ಸರ್ಕಲ್ ಆಳ್ಗಳ ತರ ನೋಡ್ಕೊತಾ ಇದೆ ಈ ನಮ್ಮ ಅವಿವೇಕಿ ಸರ್ಕಾರ. ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ, ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಯಲ್ಲಿರೋ ಪ್ರತಿಯೊಬ್ಬರು ಶಿಕ್ಷಕರಿಗೆ ನಾವು ಒಂದು ನಂಬಿಕೆ ಕೊಡ್ತಾ ಇದೀವಿ. ನೀವು ನಮ್ಮ ಜೊತೆಲಿ ಕೈ ಜೋಡಿಸಿ, ಕರ್ನಾಟಕ ರಾಜ್ಯ STMC ಸಂಘದ ಜೊತೆಲಿ ಕೈ ಜೋಡಿಸಿ. ನಮ್ದು ಟಾರ್ಗೆಟ್ ಇರೋದಷ್ಟೇ, ಸರ್ಕಾರಿ ಶಾಲೆಯಲ್ಲಿ ನವೋದಯ ಸ್ಕೂಲಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಐತೆ, ಮೂಲಭೂತ ಸೌಕರ್ಯ ಸಿಗುತ್ತೆ, ಅದೇ ರೀತಿ ಕ್ವಾಲಿಟಿ ಎಜುಕೇಶನ್ ಮೂಲಭೂತ ಸೌಕರ್ಯ ಸರ್ಕಾರಿ ಶಾಲೆ ಓದ್ತಾ ಇರೋ ಮಕ್ಳಿಗೂ ಸಿಗುತ್ತೆ. ನವೋದಯ ಸ್ಕೂಲಲ್ಲಿ ಯಾವ ರೀತಿ ಟೀಚರ್ಸ್ನ ನೋಡ್ಕೋತಾ ಇದ್ದಾರೆ, ಆಯ್ತಾ. ಟೀಚರ್ಗೆ ಯಾವ ರೀತಿ ಫೆಸಿಲಿಟಿ ಇದೆ, ಯಾವ ರೀತಿ ಅಲ್ಲಿ ಬೇರೆ ಕೆಲಸದಿಂದ ಮುಕ್ತಿಯಾಗಿ ಬರೀ ಪಾಠ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ನವೋದಯ ಸ್ಕೂಲಲ್ಲಿ, ಅದೇ ರೀತಿ ಫೆಸಿಲಿಟಿ ಗೌರ್ಮೆಂಟ್ ಸ್ಕೂಲಲ್ಲೂ ಆಗಬೇಕು. ಅವೆರಡು ನಮ್ಮ ಜವಾಬ್ದಾರಿ. ಮಕ್ಕಳು ಜವಾಬ್ದಾರಿ ನಮ್ಮ ಮೇಲಿದೆ, ಶಿಕ್ಷಕರ ಮೇಲಿನ ಜವಾಬ್ದಾರಿನೂ ನಮ್ಮ ಮೇಲಿದೆ, ಆಯ್ತಾ. ನೀವೆಲ್ಲ ಕೈ ಜೋಡಿಸಿದ್ರೆ ಆಯ್ತಾ, ಮುಂದಿನ ಶೈಕ್ಷಣಿಕ ವರ್ಷದಿಂದನೇ ಹಂತವಾಗಿ ಇದನ್ನ ಜಾರಿಗೆ ಬರ್ಬೋದು, ಆಯ್ತಾ. ಕರ್ನಾಟಕ ರಾಜ್ಯ STMC ಸಂಘ ಗೌರ್ಮೆಂಟ್ ಶಾಲೆಲಿರೋ ಟೀಚರ್ಸು ಮತ್ತೆ ಗೌರ್ಮೆಂಟ್ ಶಾಲೆಲಿರೋ ಮಕ್ಕಳು ಇವೆರಡು ನಮ್ಗೆ 2 ಕಣ್ಣುಗಳಿದ್ದಂಗೆ. ಇವೆರಡು ಕಣ್ಣುಗಳ ಜೋಪಾನ ನಮ್ದು. ಅದರಿಂದ ಧೈರ್ಯವಾಗಿ ನಮ್ಮ ಜೊತೆಲಿ ಸಹಕಾರ ಮಾಡಿ, ಹೋರಾಟ ಮಾಡಿ. ಖಂಡಿತ ಮುಂದೊಂದಿನ ನವೋದಯ ಸ್ಕೂಲಲ್ಲಿ ಏನು ಫೆಸಿಲಿಟಿ ಇದೆ ಟೀಚರ್ಸೇ ಮತ್ತೆ ಸ್ಟೂಡೆಂಟ್ಗೆ, ಅದೇ ಫೆಸಿಲಿಟಿ ಸರ್ಕಾರಿ ರಾಜ್ಯದಲ್ಲಿರೋ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಜಾರಿಯಾಗುತ್ತೆ. ನಾವು ಉಸಿರಾಡ್ತಾ ಇದೀವಿ ಅಂದ್ರೆ ಅದು ಜಾರಿ ಆಗೇ ಆಗುತ್ತೆ ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.